ಮಲೆನಾಡಿನ ಕಾಡು, ಮಂಜು, ಹಕ್ಕಿಗಳ ಶಬ್ದ, ದೂರದಲ್ಲಿ ಒಂದು ಸಣ್ಣ ಗ್ರಾಮ. ಪಶ್ಚಿಮ ಘಟ್ಟದ ಅಂಚಿನಲ್ಲಿ ಇರುವ ಒಂದು ಪುಟ್ಟ ಗ್ರಾಮ, ಸೋಮನಹಳ್ಳಿ. Here is a tree. People call it Maya Mara. ಈ ಮರದ ಬಳಿ ಆಶೆ ಕೇಳಿದರೆ ಆಶೆ ನಿಜವಾಗುತ್ತದೆ ಅನ್ನೋ ನಂಬಿಕೆ. ಆದ್ರೆ ಪ್ರತಿಯೊಂದು ಆಶೆಗೆ ಒಂದು ಬೆಲೆ ಇದೆ. ಈ ಕಥೆಯ ನಾಯಕ ರಘು. ಬಡ ಕುಟುಂಬ, ಅಸ್ವಸ್ಥ ತಾಯಿ, ಹಣ ಇಲ್ಲ, ಆದರೆ ಆಶೆ ಮಾತ್ರ ಇದೆ. ನೀನು ಓದು ರಘು. ಓ, ನನ್ನ ಚಿಂತಿಸ್ಬೇಡ. ಔಷಧಕ್ಕೆ ಹಣ ಇಲ್ಲ. ಆ ಕ್ಷಣದಲ್ಲಿ ರಘುವಿಗೆ ಅಜ್ಜಿ ಹೇಳಿದ ಕಥೆ ನೆನಪಾಗುತ್ತದೆ. ನನ್ನ ತಾಯಿ ಬದುಕಬೇಕು. ಬೆಲೆ ಕೊಡಲು ಸಿದ್ಧನೇ? ಆಶೆ ನಿಜವಾಯಿತು. ಓ, ಆದರೆ ರಘುವಿನ ಗಡಿಯಾರ ಕಾಣೆಯಾಗಿತ್ತು. ಮಾಯಾಮರದ ಸುದ್ದಿ ಊರಿಗೆ ಬೆಂಕಿಯಂತೆ ಹರಡಿತು. ಬೆಳೆ ಚೆನ್ನಾಗಿರ್ಲಿ ಅನ್ನೋ ಆಶೆ. ಆದರೆ ಅವನ ಮಾತಿನ ಶಕ್ತಿ ಹೋದವು. ಹಣ ಸಿಕ್ಕಿತು. ಓಹ್, ಆದರೆ ಕುಟುಂಬದ ಪ್ರೀತಿ ಕಳೆದು ಹೋಯಿತು. His mother was burning with fever. Raghu had to fetch the physician from the village at once. ಈ ಸಲ ಶಾಶ್ವತವಾಗಿ ಗುಣಮುಖಳಾಗಲಿ. ನಿನ್ನ ಸಂತೋಷ ಕೊಡಬಲ್ಲೆಯಾ? ಕೊಡ್ತೀನಿ. Raghu, you are home. Mother, I am so glad you are healthy. ಆಶೆ ನಿಜವಾಯಿತು. ಆದರೆ ರಘು ನಗುವುದನ್ನೇ ಮರೆತ. ಈ ಮರ ದೇವರದ್ದಲ್ಲ, ಆ ಮಾನವರ ಲಾಲಸೆಯಿಂದ ಹುಟ್ಟಿದ ಮರ. ಆಶೆಗಳು ಹೆಚ್ಚಾದಂತೆ ಮರ ಇನ್ನಷ್ಟು ಭಯಂಕರವಾಗುತ್ತಿತ್ತು. ಇನ್ನೇನು ಬೇಡ, ಈ ಮಾಯೆ ನಾಶವಾಗಲಿ. ಬೆಲೆ ಗೊತ್ತಾ? ನನ್ನ ತಾಯಿಯ ನೆನಪುಗಳು. ತ್ಯಾಗದ ಮುಂದೆ
ಮಾಯೆ ಕೂಡ ಸೋಲಿತು. ಮರ ಇಲ್ಲವಾದರೆ ಮಾನವೀಯತೆ ಮರಳಿತು. ಹಿಡಿತಿನ ಕೆಸೇನೆ ಮಾಯೆ ಎಂದರೆ ಆಶೆ ಅಲ್ಲವಲ್ಲ. ತ್ಯಾಗ